ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವೀಡಿಯೋದಲ್ಲಿ ಇನ್ಶಾರ್ಟ್ ಆ್ಯಪಲ್ಲಿ ಯಾವ ರೀತಿ ತಮ್ನೇಲ್ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಹಾಗೆ ತಮ್ನೇಲ್ ಮಾಡಿರೋದನ್ನ ನಾವು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಯಾವ ರೀತಿ ಹ್ಯಾಡ್ ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇನ್ಶಾರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಓಪನ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಕ್ಲಿಕ್ ಮಾಡಿ ನೀವು ಯಾವ ಒಂದು ರೆಸಿಪಿ ಬಗ್ಗೆ ಒಂದು ವೀಡಿಯೋ ಹಾಕ್ತಾ ಇರ್ತೀರ ಅದರದ್ದು ಒಂದು ಫೋಟೋ ತೆಗೆದಿಟ್ಕೊಂಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಜಾಮೂನ್ ರೆಸಿಪಿ ಬಗ್ಗೆ ನಾನು ಇಲ್ಲಿ ಮಾಡಿದ್ದೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಮೇನ್ ಇಂಪಾರ್ಟೆಂಟು ನಾವು ಏನು ಮಾಡಬೇಕಂದ್ರೆ ಇಲ್ಲಿ ತಮ್ನೇಲ್ ಸೈಜ್ನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಚಾನ್ವಾಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತಮ್ನೇಲ್ ಸೈಜು 16 ಮತ್ತು 9 ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇದನ್ನು ಕರೆಕ್ಟ್ ಸೈಜಿಗೆ ಬರಬೇಕು ಅಂದರೆ ಈ ರೀತಿ ಎಳ್ಕೊಂಡು ಬಂದರೆ ಕರೆಕ್ಟ್ ಸೈಜ್ ಕೂರುತ್ತೆ. ನೆಕ್ಸ್ಟ್ ಇಲ್ಲಿ ಓಕೆ ಕೊಡಿ. ರೈಟ್ ಮಾರ್ಕ್ ಇದೆಯಲ್ಲ ಅದನ್ನು ಕೊಟ್ಟರೆ ಓಕೆ ಕೂರುತ್ತೆ. ಇನ್ನು ಚೆನ್ನಾಗಿ ಫೋಟೋಗಳನ್ನ ತೆಗೆದಿಟ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ತಮ್ನೇಲ್ಗಳು. ನೆಕ್ಸ್ಟ್ ಇಲ್ಲಿ ನಾವು ಇಲ್ಲಿ ಟೆಕ್ಸ್ಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ನಾವು ಅಕ್ಷರನ ಬರ್ಕೊಳ್ಬೇಕಾಗುತ್ತೆ. ಜಾಮೂನ್ ಮಾಡುವ ವಿಧಾನ ಅಂತ ಇಲ್ಲಿ ಬರ್ಕೊಳ್ಳೋಣ. ಈ ರೀತಿ ಬರೆದಾದ್ಮೇಲೆ ಅಕಸ್ಮಾತ್ ಇದು ನಮಗೆ ಬೇಡ ಅಂತ ಬೇರೆ ಕಲರ್ದು ಏನಾದರೂ ಅಕ್ಷರ ಬೇರೆ ಥರ ಹಾಕೋಣ ಅಂತ ಹೇಳಿದ್ರೆ ಇಲ್ಲಿ ಕಲರ್ಸ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗಿಲ್ಲಿ ಬಾಕ್ಸ್ ಥರ ಇದೆ ನೋಡಿ ಕೆಳಗಡೆ. ಇಲ್ಲಿ ಯಾವುದು ಬೇಕಾದರೂ ನಾವು ಸೆಲೆಕ್ಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಈ ಒಂದು ಆಪ್ಷನ್ಸು. ಅಕ್ಷರ ಅಲ್ಲೇ ಒಂದು ಕ್ರಿಯೇಟ್ ಆಗಿಬಿಡುತ್ತೆ. ಒಂದು ಡಿಸೈನಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸೋ ಥರ ಇಲ್ಲೇ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ನಾವು ಯಾವ್ದು ಬೇಕಾದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನಿವಾಗ ರೆಡ್ಡೇ ಇರಲಿ, ಇದೇ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ನಾವು ತಮ್ನೇಲ್ ಮಾಡಬೇಕಾದ್ರೆ ಈ ರೀತಿ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಒಂದು ರೆಸಿಪಿ ಮೇಲ್ಗಡೆ ಅಕ್ಷರ ಹಾಕಬಾರ್ದು. ಮೇಲ್ಗಡೆ ಇರಬೇಕು ಅಥವಾ ಕೆಳಗಡೆ ಇರಬೇಕು. ನಾನಿಲ್ಲಿ ದೊಡ್ಡದು ಚಿಕ್ಕದು ಕೂಡ ಮಾಡ್ಕೊಳ್ಬೋದು. ಇದನ್ನು ದೊಡ್ಡದು ಚಿಕ್ಕದು ಎಲ್ಲ ಮಾಡ್ಕೊಳ್ಬೋದು. ಇಲ್ಲಿ ಕೆಳಗಡೆ ಇಳಿದ್ರೆ ನಾನೀಗ ಮೇಲ್ಗಡೆನೇ ಇಟ್ಕೋತೀನಿ. ಈ ರೀತಿ ಜಾಮೂನ್ ಮಾಡುವ ವಿಧಾನ, ಒಂದು ಹೆಸರು, ಒಂದು ಯಾವ ರೆಸಿಪಿ ಮಾಡ್ತಾಯಿದ್ದೀವಿ ಅದ್ರದ್ದು ಹೆಸರು ನಾವು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಓಕೆ ಅದಾದಮೇಲೆ ಎಕ್ಸ್ಪೋರ್ಟ್ ಅಂತ ಇದೆ ನೋಡಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ನೂ ಡಿಸೈನಾಗೆಲ್ಲ ಮಾಡ್ತಾರೆ, ಚೆನ್ನಾಗಿರುತ್ತೆ. ಸೊ ಸೇವ್ ಕೊಟ್ಟಾಗ ಅಡ್ವರ್ಟೈಸ್ ಬರುತ್ತೆ. ಸೊ ಅದು ಏನು ಮಾಡೋಕ್ಕಲ್ಲ. ನೆಕ್ಸ್ಟ್ ಇದು ಸೇವ್ ಆಗಿದೆ. ಸೇವ್ ಆದಮೇಲೆ ನಾವು ಈಗ ಗ್ಯಾಲರಿಯಲ್ಲಿ ನೋಡ್ಬೋದು ಬಂದಿದ್ದು ಸೇವ್ ಆಗಿದೆ, ನೋಡ್ತಾ ಇರ್ಬೋದು ಇಲ್ಲಿ. ಇದಾದಮೇಲೆ ನಾವು ತಮ್ನೇಲ್ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಹಾಕೋದು ಅಂತ ಕೇಳ್ತಾಯಿದ್ರಿ. ಈಗ ಒಂದು ವೈಟಿನ ಓಪನ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಿದೆ ನೋಡಿ, ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ನಾವು ಯಾವ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀವಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಪೆನ್ಸಿಲ್ ಮಾರ್ಕ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗಿಲ್ಲಿ ತಮ್ನೇಲು ಯಾವ್ದು ಬೇಕಾದರೂ ನಾವು ಯಾವುದು ಮಾಡಿರ್ತೀವಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡನ್ ಕೊಟ್ಟರೆ ಡನ್ ಆಗುತ್ತೆ. ಈ ಒಂದು ತಮ್ನೇಲು ಇಲ್ಲಿ ಬಂದು ಕೂರುತ್ತೆ. ನಾವು ಇನ್ನೂ ಡಿಫ್ರೆಂಟಾಗಿ ಮಾಡ್ಬೋದು. ಅಂದರೆ ಸಿಂಪಲಾಗಿ ನಿಮಗೆ ಅರ್ಥ ಆಗಲಿ ಅಂತ ಇಷ್ಟು ಸಿಂಪಲಾಗಿ ಹೇಳಿದ್ದೀನಿ ಅಷ್ಟೇ. ಇಲ್ಲಿ ಮಾಮೂಲಿ ಡಿಸ್ಕ್ರಿಪ್ಷನು ನಿಮಗೆ ಯಾವ ರೀತಿ ಗೊತ್ತಿರುತ್ತೆ ಮಾಮೂಲಿ ಇದನ್ನೆಲ್ಲ ಕೊಟ್ಕೊಂಡು ನೆಕ್ಸ್ಟ್ ಕೊಟ್ಟು ನೀವು ಅಪ್ಲೋಡ್ ಮಾಡೋದಷ್ಟೇ. ಸಿಂಪಲಾಗಿ ನೋಡಿದ್ರಿ ಅಲ್ವಾ ಯಾವ ರೀತಿ ತಮ್ನೇಲ್ ಮಾಡಿ ಒಂದು ವೈಟಿ ಅಂದರೆ ಯೂಟ್ಯೂಬ್ಗೆ ನಾವು ಅಪ್ಲೋಡ್ ಮಾಡಬೇಕಾದ್ರೆ ಯಾವ ರೀತಿ ತಮ್ನೇಲ್ ಹಾಕ್ಬೋದು ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.